ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡಕ್ ಬಂದಿದ್ದೀನಿ ಅಂದ್ರೆ, ಇದೇ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಇದೆ. ಇದೆಲ್ಲರಿಗೂ ನಿಮ್ಗೂ ಗೊತ್ತು. ಆದ್ರೆ ಈ ದಿನ ಯಾವ ಕೆಲಸ ಮಾಡಿದ್ರೆ ನಿಮ್ಗೆ ಯಶಸ್ಸು ಕಾಣ್ತಿರೋ ನಿಮ್ ಜೀವನದಲ್ಲಿ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದೇ ಏಪ್ರಿಲ್ 30ನೇ ತಾರೀಕು ಬಸವಣ್ಣ ಅವ್ರು ಹುಟ್ಟಿದ ದಿನ ಕೂಡ ಇದೆ. ಹಂಗಾದ್ರೆ ನಿಮ್ಗೆ ತಿಳಿದಿರ್ಬೋದು ಇವತ್ತು ಎಷ್ಟು ವಿಶೇಷವಾಗಿರೋ ದಿನ ಏಪ್ರಿಲ್ 30ನೇ ತಾರೀಕು ಅಂತ. ಈ ದಿನದಂದು ನೀವು ಯಾರ್ ಪೂಜೆ ಮಾಡ್ಬೇಕು, ಯಾರ್ ಪೂಜೆ ಮಾಡಿದ್ರೆ ನಿಮ್ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಅಂತ. ಆದ್ರೆ ಪಂಚಾಂಗದ ಪ್ರಕಾರ ಏಪ್ರಿಲ್ 21 ಸಂಜೆ 5:30 ಮೇಲೇನೆ ಅಂತೆ ಅಕ್ಷಯ ತೃತೀಯ ಶುರು ಆಗೋದು. ಆ ದಿನದಂದು ಏಪ್ರಿಲ್ 29ನೇ ತಾರೀಕು ಸಂಜೆ ನೀವ್ ಯಾವುದೇ ಕೆಲಸ ಮಾಡಿದ್ರು ಶುಭ ಮುಹೂರ್ತದಲ್ಲಿ ಮಾಡಿದ್ರೆ ಖಂಡಿತ ಅದು ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಏಪ್ರಿಲ್ 21 5:31 ಆದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ನಿಮ್ ಜೀವನದಲ್ಲಿ ಅಕ್ಷಯ ತೃತೀಯ ಅನ್ನೋದು ನಿಮ್ಗೆ ಅಕ್ಷಯನೇ ಆಗ್ಬಿಡುತ್ತೆ. ಈ ದಿನ ನೀವು ಒಂದು ಸಂಕಲ್ಪ ಮಾಡ್ಬೇಕು. ಶುಚಿ ಆಗ್ಬಿಟ್ಟು 5:30 ಮೇಲೆ 21ನೇ ತಾರೀಕು 5:30 ಮೇಲೆ ನೀವು ಶುಚಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಪೂಜೆ ಮಾಡ್ಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನ ನೆನ್ಸ್ಕೊಂಡು ಮತ್ತೆ ಲಕ್ಷ್ಮೀ ಸಮೇತ ನಾರಾಯಣನ ನೆನ್ಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡ್ಬೇಕು. ನಿಮ್ ಏನು ಮನೋ ಅಭಿವೃದ್ಧಿ ಇರುತ್ತೋ, ಮನೋ ಕಾಮನೆಗಳಿರುತ್ತೋ ಅದನ್ನ ಹೇಳ್ಕೊಂಡು ಕೈಯಲ್ಲಿ ಅಕ್ಷತೆ ಮತ್ತೆ ಹೂವ ಇಟ್ಕೊಂಡು, ಅದ್ರಲ್ಲೂ ಕೆಂಪು ಹೂವ ಇರ್ಬೇಕು, ಅದನ್ನ ಹಿಂಗೆ ಕೈಯಲ್ಲಿ ಇಟ್ಕೊಂಡು ನಿಮ್ ಮನ್ಸಲ್ಲಿ ಇವಾಗ ಮನೆ ಕಟ್ಬೇಕಂತ ಅಂದ್ರೆ, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ನೀವೇನೋ ಸುಮಾರು ವರ್ಷದಿಂದ ಕೆಲಸ ಅನ್ಕೊಂಡಿರ್ತೀರ ಅದಾಗಿರಲ್ಲ, ಅಂಥದ್ದು ಏನಾದ್ರು ಇದ್ರೂ ಸಹ ನೀವು ಸಂಕಲ್ಪ ಮಾಡ್ಬೇಕು. ನಿಮ್ ಮನೆ ದೇವ್ರನ್ನ ನೆನ್ಸ್ಕೊಂಡು ಸಂಕಲ್ಪ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನ್ ಮನೋಭಿವೃದ್ಧಿ ಏನಾಗ್ಬೇಕು ಅನ್ಸಿದ್ಯೋ ಅದನ್ನ ಸಂಕಲ್ಪ ಮಾಡ್ಕೊಂಡು ಅದನ್ನ ದೇವ್ರ ಪಾದದ ಹತ್ರ ಅಲ್ಲೇ ಅವತ್ತು ಇಟ್ಬಿಡ್ಬೇಕು. ಸಂಕಲ್ಪ ಮಾಡಿ ಅಲ್ಲಿ ಇಟ್ಟಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಅಕ್ಷಯ ತೃತೀಯ ದಿನ 30ನೇ ತಾರೀಕು ಮುಂಜಾನೆ ಎದ್ದು 12:45 ನಿಮ್ಗೆ ಸಮಯ ಇರುತ್ತೆ. ಏಪ್ರಿಲ್ 30 12:45 ಸಮಯ ಇರುತ್ತೆ. ಈ ಸಮಯದೊಳಗಡೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಯಾರಿಗಾನ ದಾನ ಮಾಡ್ಬೇಕಾಗುತ್ತೆ. ಏನ್ ದಾನ ಮಾಡ್ತೀರಾ? ಯಾರಿಗಾದ್ರೂ ಹಸುವಿನಿಂದ ಬಳಲ್ತಿದ್ರೆ ಅಂತವ್ರಿಗೆ ಊಟ ಕೊಡ್ಬೇಕು. ಅಥವಾ ಯಾರಿಗಾನ ಏನಾದ್ರೂ ಬಡವರು ಇದ್ರೆ ಅವ್ರಿಗೆ ಅವಶ್ಯಕತೆ ಇದೆಯೋ ಅಂತ ವಸ್ತುನ ದಾನ ಮಾಡ್ಬೇಕು. ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ದಾನ ಮಾಡಿ, ಅದ್ರಲ್ಲೂ ಕೆಂಪು ವಸ್ತ್ರ ದಾನ ಮಾಡಿದ್ರೆ ತುಂಬಾ ನಿಮ್ಗೆ ಅಭಿವೃದ್ಧಿ ಸಿಗುತ್ತೆ. ಮತ್ತೆ ಯಾರು ಊಟ ಇರಲ್ವೋ ಅವ್ರಿಗೊಂದೊತ್ತು ಊಟ ಕೊಡ್ಸಿ. ಮತ್ತೆ ಯಾರು ಬಿಸಿಲಲ್ಲಿ ಬಳಲ್ತಾ ಇರ್ತಾರೆ ಬಡವರು, ಅವ್ರಿಗೆ ಛತ್ರಿ ಕೊಡ್ಸಿ. ಅಥವಾ ಕಾಲ್ನಡಿಗೆನಲ್ಲಿ ಯಾರೋ ಯಾತ್ರೆಗೆ ಹೋಗ್ತಿರ್ತಾರೆ ಅನ್ಕೊಳ್ಳಿ, ಅಥವಾ ಚಪ್ಪಲಿ ಇರಲ್ಲ ಅಂತವ್ರಿಗೆ ಚಪ್ಪಲಿ ಕೊಡ್ಸಿ. ಮತ್ತೆ ಹಸುವಿಗೆ ಹೋಗ್ಬಿಟ್ಟು ಬೆಲ್ಲ ಮತ್ತೆ ಅಕ್ಕಿ ಅಥವಾ ಬಾಳೆಹಣ್ಣು ತಿನ್ಸ್ಬಿಟ್ಟು ಬಂದು ದಾನ ಮಾಡಿ, ಹಸುವಿಗೆ ಅಕ್ಕಿ ಅಥವಾ ಬೆಲ್ಲ ಅಥವಾ ಬಾಳೆಹಣ್ಣು ತಿನ್ಸ್ಬಿಟ್ಟು ಮನೆಗೆ ಬಂದು ಪೂಜೆ ಮಾಡಿ. ನಿಮ್ ಮನೆ ದೇವ್ರಿಗೆ ಎಲ್ಲಿ ಸಂಕಲ್ಪ 29ಕ್ಕೆ ಹೂವ ಇಟ್ಕೊಂಡು ಸಂಕಲ್ಪ ಮಾಡಿರ್ತೀರಲ್ಲ, ಆ ಪಾದದ ಹತ್ರ ಹಾಕಿರ್ತೀರಲ್ಲ, ಅದೇ ಜಾಗದಲ್ಲಿ ನೀವು ಕೆಂಪು ಹೂವಿನಿಂದ ಅಲಂಕಾರ ಮಾಡ್ಬಿಟ್ಟು ಗಂಧ ಲೇಪನ ಮಾಡ್ಬಿಟ್ಟು ನೀವು ಪೂಜೆ ಮಾಡ್ಬೇಕಾಗುತ್ತೆ. ನಿಮ್ ಮನೆ ದೇವ್ರನ್ನ ಕೇಳ್ಕೊಂಡು ಪೂಜೆ ಮಾಡಿದ್ರೆ ಸಾಕು, ಖಂಡಿತ ಈ ದಿನ ಅಕ್ಷಯ ತೃತೀಯ ದಿನ ನಿಮ್ಗೆ ನಿಮ್ ಜೀವನದಲ್ಲಿ ಅಕ್ಷಯ ಅನ್ನೋದನ್ನ ನೀವು ಕಾಣ್ತೀರಾ. ಕೆಲವ್ರು ಏನ್ ಮಾಡ್ತಾರೆ, ಈ ಅಕ್ಷಯ ತೃತೀಯ ದಿನ ಬೆಳ್ಳಿ ಕೊಂಡ್ಕೊಂತಾರೆ, ಚಿನ್ನ ಕೊಂಡ್ಕೊಂತಾರೆ. ಆದ್ರೆ ಪದ್ಧತಿ ಪ್ರಕಾರ ಏನಿದೆ ಅಂದ್ರೆ, ನೀವ್ ಏನೇ ಕೊಂಡ್ಕೊಂಡ್ರು ದಾನ ಮಾಡುವಷ್ಟು ಫಲ ನೀವು ಕೊಂಡ್ಕೊಳೋದ್ರಲ್ಲಿ ಸಿಗಲ್ಲ ವೀಕ್ಷಕರೇ. ಅದರಿಂದ ನೀವೇನ್ ಮಾಡ್ಬೇಕು, ಈ ಅಕ್ಷಯ ತೃತೀಯ ದಿನ ಮೊದ್ಲು ದಾನ ಮಾಡೋದನ್ನ ಕಲಿಬೇಕು. ನೀವ್ ಮೊದ್ಲು ದಾನ ಮಾಡಿ, ಆಮೇಲೆ ನಿಮ್ಗೆ ಏನ್ ಬೇಕೋ, ಸಂಪತ್ತು ಅಂದ್ರೇನೆ ಚಿನ್ನನಾದ್ರೂ ಕೊಂಡ್ಕೊಳ್ಳಿ, ಬೆಳ್ಳಿಯಾದ್ರೂ ಕೊಂಡ್ಕೊಳ್ಳಿ, ಅದು ನಿಮ್ಮ ಇಚ್ಛೆ. ಆದ್ರೆ ಕೊಂಡ್ಕೊಳ್ಳೇಬೇಕು ಅಂತಲ್ಲ. ಏನು ಕೊಂಡ್ಕೊಂತಾರೆ ಅಂದ್ರೆ, ಅಕ್ಷಯ ತೃತೀಯ ದಿನ ಅಕ್ಷಯ ಆಗ್ಲಿ, ಚಿನ್ನ ನಮಗ್ ಬರ್ತಾ ಇರ್ಲಿ, ಲಕ್ಷ್ಮಿ ಬಂದು ನಮ್ಮನೆ ನೆಲೆಸ್ಲಿ ಅಂದ್ಬಿಟ್ಟು ಎಲ್ಲಾರು ಚಿನ್ನ ಬೆಳ್ಳಿನ ಕೊಂಡ್ಕೊಂತಾರೆ. ಆದ್ರೆ ಈಗಿನ ಕಾಲದಲ್ಲಿ ಚಿನ್ನ ಗಗನಕ್ಕೆ ಹೇರ್ಬಿಟ್ಟಿದೆ. ಸಾಧ್ಯವಾದವ್ರು ಕೊಂಡ್ಕೊಂತಾರೆ. ಯಾರಿಗೆ ಸಾಧ್ಯವಾಗಲ್ಲ, ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಏನು ಸಂಕಲ್ಪ ಮಾಡ್ಬೇಕು, ದಾನ ಮಾಡ್ಬೇಕು, ಗೋ ಪೂಜೆ ಮಾಡ್ಕೊಂಡ್ಬಂದು ಮನೇಲಿ ಪೂಜೆ ಮಾಡಿದ್ರೆ ಸಾಕು. ಮತ್ತೆ ಭತ್ತ ಏನಾದ್ರು ನಿಮಗ್ ಸಿಕ್ಕಿದ್ರೆ ಆ ಭತ್ತದಿಂದ ಪ್ರಸಾದ ಮಾಡಿ ಒಂದು 5 ಜನಕ್ಕೆ ಹಂಚಿದ್ರೆ ಸಾಕು. ಅದೇ ಎಷ್ಟೊಂದು ಫಲ ನಿಮ್ಗೆ ಸಿಗುತ್ತೆ. ನೆನ್ಪಿರ್ಲಿ ವೀಕ್ಷಕರೇ, ದಾನ ಮಾಡ್ಬೇಕು, ಕೆಂಪು ಹೂವಿನ ಅಲಂಕಾರ ಮಾಡ್ಬೇಕು, ಮತ್ತೆ ಗಂಧ ಲೇಪನ ಮಾಡ್ಬೇಕು. ಇದರಿಂದ
ವಿಷ್ಣುವಿನ ಆಶೀರ್ವಾದ ಕೂಡ ಸಿಗುತ್ತೆ, ಮತ್ತೆ ಲಕ್ಷ್ಮಿ ಕಟಾಕ್ಷ ನಿಮ್ಮ ಮೇಲೆ ಮತ್ತೆ ನಿಮ್ಮ ಮನೆ ಇಲ್ಲಿ ಎಷ್ಟು ಜನ ಇರ್ತಾರೋ ಅವ್ರ ಮನೇಲೆಲ್ಲ ಬಂದು ನೆಲೆಸ್ತಾಳೆ ಆ ಲಕ್ಷ್ಮಿ. ಹಾಗಾದ್ರೆ ಈ ಅಕ್ಷಯ ತೃತೀಯ ನಿಮ್ಗೆಲ್ಲ ಅಕ್ಷಯ ಆಗ್ಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು.